ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡು ಗಾಳಿಗೆ ಸಣ್ಣ ಗಾಳಿಗೆನೆ ಬಿದ್ದು ಏನು ಗತಿ ಆಗಿದೆ ಅಂತ ಈ ಕಿಡಿಗೇಡಿ ಅಧಿಕಾರಿಗಳು ಇದಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಇದೆ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಈ ಆಫೀಸರ್ಗಳಿಗಿದ್ರೆ ಇದನ್ನ ಯಾವ ಆಫೀಸರ್ ಮೇಲೆ ಹಾಕಬೇಕೋ ಅವರೇ ಡಿಸೈಡ್ ಮಾಡಬೇಕು. ಆನೇಕಲ್ ತಾಲೂಕಿನಾದ್ಯಂತ ಅಕ್ರಮವಾಗಿ ಜಾಹೀರಾತು ಫಲಕಗಳನ್ನು ಎಲ್ಲೆಡೆಯೂ ಕೂಡ ಹಾಕಲಾಗಿದೆ. ಸಣ್ಣ ಗಾಳಿ ಅಥವಾ ಮಳೆ ಬಂದರೂ ಕೂಡ ಅಪಾಯಗಳು ಕಟ್ಟಿಟ್ಟ ಬುತ್ತಿ ಎನ್ನುವ ರೀತಿಯಲ್ಲಿ ಈಗ ಹೊಸೂರು ರಸ್ತೆಯ ಅತ್ತಿಬೆಲೆಯ ಗೆಸ್ಟ್ ಲೈನ್ ಹೋಟೆಲ್ ಬಳಿ ಬೃಹದಾಕಾರದ ಒಂದು ಜಾಹೀರಾತು ಫಲಕವನ್ನು ಹಾಕಲಾಗಿತ್ತು. ನಿನ್ನೆ ಸಂಜೆ ಬಂದಂತ ಗಾಳಿ ಮತ್ತು ಮಳೆಗೆ ಈಗ ಆ ಒಂದು ಜಾಹೀರಾತು ಫಲಕ ಅಂಗಡಿಗಳ ಮೇಲೆ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಈ ಒಂದು ಸಣ್ಣ ಗಾಳಿಗೆ ಅಥವಾ ಮಳೆಗೆನೆ ಈ ರೀತಿಯಾಗಿ ಕುಸಿದಿದ್ರೆ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಗುಣಮಟ್ಟವನ್ನು ಹೊಂದಿದೆ. ಕೇವಲ ಹಣ ಮಾಡೋದೊಂದೇ ಇವರ ದಂಧೆ ಆಗಿದೆ. ಈ ಒಂದು ಜಾಹೀರಾತು ಫಲಕಗಳಿಗೆ ಯಾರು ಅನುಮತಿಗಳನ್ನು ಕೊಟ್ಟರು? ಸ್ಥಳೀಯ ಆಡಳಿತಗಳಾಗಿರುವಂತಹ ಪಂಚಾಯಿತಿ ಅವ್ರು ಕೊಟ್ರ, ಇಲ್ಲವೇ KIDB ಅವ್ರು ಕೊಟ್ರ, ಇಲ್ಲವೇ ಹೆದ್ದಾರಿ ಪ್ರಾಧಿಕಾರದವ್ರು ಕೊಟ್ರ, ಅಥವಾ PWD ಅವ್ರು ಕೊಟ್ರ? ಇವೆಲ್ಲವೂ ಕೂಡ ಅಕ್ರಮ ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಬೃಹತ್ ಭ್ರಷ್ಟಾಚಾರದ ಜಾಲ ಆನೇಕಲ್ ತಾಲೂಕಿನಾದ್ಯಂತ ಎಲ್ಲೆಡೆಯೂ ಕೂಡ PWD ರಸ್ತೆಗಳಲ್ಲೂ ಕೂಡ ಅಳವಡಿಸಲಾಗಿದೆ. ಹಾಗೆಯೇ ಹೆದ್ದಾರಿಗಳಲ್ಲೂ ಕೂಡ ಅಕ್ರಮವಾಗಿ ಅಳವಡಿಸಲಾಗಿದೆ. ಈ ರೀತಿಯಾದಂತಹ ಈಗ ನಿನ್ನೆ ಕುಸಿದಿರುವಂತಹ ಈ ಒಂದು ಜಾಹೀರಾತು ಫಲಕದ ಬಗ್ಗೆ ಸಾರ್ವಜನಿಕರೇ ವಿಡಿಯೋ ಮಾಡಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿರುವಂತಹ ಈ ಒಂದು ದೃಶ್ಯಗಳು ತಾಲೂಕಿನಾದ್ಯಂತ ವೈರಲ್ ಆಗ್ತಾ ಇದೆ. ಯಾರೆಲ್ಲ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಪೊಲೀಸ್ನವರೇ ತೆಗೆದುಕೊಳ್ಬೇಕಾಗತ್ತೆ. ಸುಮೋಟೋ ಕೇಸನ್ನ ದಾಖಲಿಸ್ಕೊಳ್ಬೇಕಾಗತ್ತೆ. ಇಲ್ಲದಿದ್ದಲ್ಲಿ ಇನ್ನು ಮುಂದೆ ಮಳೆಗಾಲ ಆರಂಭವಾಗತ್ತೆ. ಈ ಒಂದು ಅಪಾಯಗಳು ಕಟ್ಟಿಟ್ಟ ಬುತ್ತಿ ಅಮಾಯಕ ಪ್ರಾಣಗಳ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಈ ಒಂದು ಜಾಹೀರಾತುಗಳನ್ನ ಆಗ್ತಾ ಇರುವಂತಹ ಈ ಒಂದು ವ್ಯವಸ್ಥಿತವಾದಂತಹ ಭ್ರಷ್ಟಾಚಾರದ ಈ ಒಂದು ಜಾಲಗಳನ್ನ ಮಟ್ಟ ಹಾಕಬೇಕಾಗಿದೆ. ಜೊತೆಗೆ ನಿರ್ದಿಷ್ಟವಾದಂತಹ ಅನುಮತಿಗಳನ್ನ ಪಡ್ಕೊಂಡು ಆ ಒಂದು ಗುಣಮಟ್ಟವನ್ನ ಕಾಪಾಡಿದ್ದಾರ ಇಲ್ವ ಅನ್ನೋದನ್ನು ಕೂಡ ಪರೀಕ್ಷಿಸಬೇಕಾಗಿದೆ. ಈ ಒಂದು ಬೃಹತ್ ಜಾಹೀರಾತು ಫಲಕ ಕುಸಿದಿರುವಂತಹ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರೇ ವಿಡಿಯೋ ಮಾಡಿ ಏನೆಲ್ಲ ಕಿಡಿಕಾರಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಇದು ಗೆಸ್ಟ್ ಲೈನ್ ಅಲ್ಲಿ ಇರ್ತಕ್ಕಂಥ ಅತ್ತಿಬೆಲೆ ಇಂಡಸ್ಟ್ರಿಯಲ್ಲಿ ನೋಡಿ, ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡು ಗಾಳಿಗೆ ಸಣ್ಣ ಗಾಳಿಗೆನೆ ಬಿದ್ದು ಏನು ಗತಿ ಆಗಿದೆ ಅಂತ ಇಲ್ಲಿ ಇರ್ತಕ್ಕಂಥ ಕೆಳಗಡೆ ಅಂಗಡಿಗಳವರು ನೋಡಿ ಈ ಪರಿಸ್ಥಿತಿ. ಇದಕ್ಕೆ ಯಾವುದೇ ಒಂದು ರೀತಿಯ ಪರ್ಮಿಷನ್ಸ್ ಕೂಡ ತಗೊಂಡಿರಲ್ಲ ಇವರು. ಈ ಕಣ್ಮುಚ್ಚಿ ಕೂತಿರ್ತಕ್ಕಂಥ ಈ ಕಿಡಿಗೇಡಿ ಅಧಿಕಾರಿಗಳು ಇದಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಇದೆ. ಇದಕ್ಕೆಲ್ಲ ಕಾರಣ ಈ ಕಿಡಿಗೇಡಿ ಅಧಿಕಾರಿಗಳೇ. ಯಾವನೋ ಒಂದು ಬಂದ ಒಂದಷ್ಟು ಇದು ಜೇಬಿಗೆ ತುಂಬಿಸ್ದ, ಪರ್ಮಿಷನ್ ಕೊಟ್ಟ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಈ ಆಫೀಸರ್ಗಳಿಗಿದ್ರೆ ಈ ರೀತಿ ಇದರಲ್ಲಿ ಯಾರಾದರೂ ಪ್ರಾಣ ಹಾನಿ ಆದರೆ ಯಾವ ಆಫೀಸರ್ ಜವಾಬ್ದಾರಿ ಅಂತ ಇದನ್ನು ಯಾವ ಆಫೀಸರ್ ಮೇಲೆ ಹಾಕಬೇಕೋ ಅವರೇ ಡಿಸೈಡ್ ಮಾಡಬೇಕು. ಒಂದೇ ಒಂದು ನಿಮಿಷ ಅಲ್ಲಿ ಹೋಗಿ ಫೋಟೋ ತೊಗೊಂಬಂದ್ಬಿಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಒಂದೇ ಒಂದು ಫೋಟೋ ತೊಗೊಂಬಂದ್ಬಿಡ್ತೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.